ಹಾಸನದಲ್ಲಿ ನಿನ್ನೆ ದೊಡ್ಡ ಹೈ ಡ್ರಾಮಾನೇ ನಡೆದು ಹೋಗಿತ್ತು. ಯಶ್ ತಾಯಿ ಪುಷ್ಪಾ ಅವರಿಂದ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ವಿರೋಧಿಸಿ ದೇವರಾಜು ಅನ್ನೋರು ಅವರ ಕಾಂಪೌಂಡ್ ಅನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ರು. ಅವ್ರು ಹೇಳ್ತಾ ಇರೋದು ಅವ್ರ ಹತ್ರ ಸಾಕಷ್ಟು ದಾಖಲೆಗಳಿದಾವೆ, ಅದು ಅವ್ರದೇ ಜಾಗ ಅನ್ನೋದಕ್ಕೆ. ಇನ್ನೊಂದು ಕಡೆಗೆ ಯಶ್ ತಾಯಿ ಪುಷ್ಪಾ ಅವರು ಹೇಳ್ತಾ ಇದ್ರು, ಇಲ್ಲ ಅದು ನನ್ನ ಜಾಗ, ನನ್ನ ಹತ್ರನೂ ದಾಖಲೆ ಇದೆ ಅಂತ. ಇವನ್ನೆಲ್ಲ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಒತ್ತುವರಿ ತೆರವುಗೊಳಿಸಿ ಜಾಗದ GPA ಹೋಲ್ಡರ್ ಅಂತ ಹೇಳಲಾಗ್ತಾ ಇರುವ ದೇವರಾಜು ತಂತಿ ಬೇಲಿಯನ್ನು ಅಳವಡಿಸಿದ್ದಾರೆ. ಶೆಡ್ ಒಳಗಿಂದ ಮನೆಯ ಒಳಗೆ ಹೋಗೋಕೆ ಇದ್ದಂತಹ ಜಾಗಕ್ಕೆ ತಂತಿ ಬೇಲಿಯನ್ನು ಅಳವಡಿಸಿದ್ದಾರೆ. ಇವತ್ತು ಯಶ್ ತಾಯಿ ಅಥವಾ ಅವರ ಕುಟುಂಬಸ್ಥರು ಕೂಡ ಪ್ರತಿ ದೂರನ್ನು ಕೊಡ್ತಾರಂತೆ. ನಿನ್ನೆ ಹೇಳ್ತಾ ಇದ್ರು, ನಾನು ಹಾಸನಕ್ಕೆ ಹೋಗ್ತೀನಿ, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ, ನಾನು ಕೂಡ ಕಂಪ್ಲೇಂಟ್ ಮಾಡ್ತೀನಿ, ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ. ಇದರ ಬೆನ್ನಲ್ಲೇ ದೇವರಾಜು ತಂತಿ ಬೇಲಿಯನ್ನು ಅಳವಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒತ್ತುವರಿ ತೆರವು ಮಾಡಿದ ಪ್ರಕ್ರಿಯೆನಲ್ಲೇ ಹಲವು ಅನುಮಾನಗಳು ಇದ್ದಾವೆ. ಯಾಕಂದರೆ ಸಿವಿಲ್ ಅಥಾರಿಟೀಸ್ ಕೂಡ ಇರಬೇಕಾಗತ್ತೆ. ನ್ಯಾಯಾಲಯದಿಂದ ಆರ್ಡರ್ ಆಗಿದ್ರು ಏಕಾಏಕಿ ನಾನು JCB ತೊಗೊಂಡು ಬಂದು ಅಲ್ಲಿ ಡೆಮಾಲಿಷನ್ ಮಾಡೋಕ್ಕಾಗಲ್ಲ. ಸೊ ಸಿವಿಲ್ ಅಥಾರಿಟೀಸು, ಪೊಲೀಸರು ಅವರೆಲ್ರಿಗೂ ಇನ್ಫಾರ್ಮೇಷನ್ ಇತ್ತಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಈಗ ಮನೆ ಮುಂದಿನ ಜಾಗಕ್ಕೆ ಕಂಪ್ಲೀಟಾಗಿ ಬೇಲಿ ಹಾಕಿರೋದ್ರಿಂದ ಮನೆಯೊಳಗೆ ಎಂಟ್ರೆನ್ಸ್ ಕೂಡ ಇನ್ಮೇಲೆ ಸಿಗೋದು ಕಷ್ಟ. ಸೊ ಇದು ಇನ್ನಷ್ಟು ಜಟಿಲ ಆಗುತ್ತಾ ಸಮಸ್ಯೆ ಅನ್ನೋದು ಪ್ರಶ್ನೆ. ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್ಗೆ ನಾನು ಒಪ್ಪಲ್ಲ ಅಂತ ಈಗಾಗಲೇ ಪುಷ್ಪಾ ಅರುಣ್ ಕುಮಾರ್ ಯಶ್ ಅವರ ತಾಯಿ ಹೇಳಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇವತ್ತೇನೇನು ಡೆವಲಪ್ಮೆಂಟ್ ಆಯಿತು? ತಂತಿ ಬೇಲಿಯನ್ನು ಅಳವಡಿಸಿದ್ದಾರೆ, ಆರ್ಡರ್ ಕಾಪಿಯನ್ನು ಕೂಡ ಅಲ್ಲೆಲ್ಲಾದರೂ ಲಗತ್ತಿಸಿದ್ದಾರಾ? ತೋರಿಸೋ ಕೆಲಸವನ್ನು ಮಾಡಿದ್ದಾರೆ ದೇವರಾಜು ಅವರು. ಮಮತಾ, ಏನು ವಿದ್ಯಾನಗರದಲ್ಲಿರ್ತಕ್ಕಂತಹ ಯಶ್ ಅವರ ತಾಯಿ ಪುಷ್ಪ ಅವರ ಮನೆಯ ಪಕ್ಕದಲ್ಲಿರ್ತಕ್ಕಂತಹ ನಿವೇಶನ ಏನಿತ್ತು, ಈಗ ನೀವು ದೃಶ್ಯದಲ್ಲಿ ನೇರವಾಗಿ ಗಮನಿಸ್ಬೋದು. ಇದೇ ನಿವೇಶನ ಈಗ ವಿವಾದ ಆಗಿರ್ತಕ್ಕಂಥದ್ದು. ಕಟ್ಟಾಯ ಹೋಬಳಿ ದೋರ್ನಹಳ್ಳಿ ಗ್ರಾಮದ ದೇವರಾಜು ಎಂಬುವರು ನಮಗೆ ಲಕ್ಷ್ಮಮ್ಮ ಅವರು GPAಯನ್ನು ಮಾಡಿಕೊಟ್ಟು 5 ವರ್ಷಗಳು ಕಳೆದಿದೆ. ಆದರೂ ಸಹ ಇವರು ಏಕಾಏಕಿ ಒತ್ತುವರಿ ಮಾಡಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ನಾವು ಕೋರ್ಟ್ ಮೆಟ್ಟಿಲನ್ನೇ ಇರಿದು ಈಗ ಆ ಕೋರ್ಟ್ ಆದೇಶದಂತೆ ನಾವು ಕಾಂಪೌಂಡನ್ನು ತೆರವು ಮಾಡಿದ್ದೇವೆ ಅಂತ ಹೇಳಿದರು. ನಿನ್ನೆ ತೆರವು ಮಾಡಿ ಇದನ್ನೆಲ್ಲ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಏನು ಈ ಒತ್ತುವರಿ ಮಾಡಿರ್ತಕ್ಕಂತಹ ಜಾಗ ಏನು ಅಂತ ಹೇಳ್ತಿದ್ರೆ, ಆ ಜಾಗದಿಂದ ಯಶ್ ಅವರ ಮನೆ ಒಳಕ್ಕೆ ಹೋಗ್ಲಿಕ್ಕೆ ಒಂದು ಜಾಗ ಇತ್ತು, ಅದಕ್ಕೆ ಸಂಪೂರ್ಣವಾಗಿ ಈಗ ತಂತಿ ಬೇಲಿಯನ್ನು ಅಡ್ಡಲಾಗಿ ಹಾಕಲಾಗಿದೆ. ಇಂದು ಯಶ್ ಅವರ ತಾಯಿ ಪುಷ್ಪ ಅವರು ಬಂದು ದೂರನ್ನು ಕೊಡ್ತೀವಿ ಅಂತ ನಿನ್ನೆಯನ್ನು ಹೇಳಿದರು. ಆದರೆ ನಿನ್ನೆ ರಾತ್ರಿಯೇ ಅವರ ಚಿಕ್ಕಪ್ಪನ ಮಗ ಏನಿದ್ದಾರೆ ದುರ್ಗಾಪ್ರಸಾದ್ ಅವರು KRಪುರಂ ಠಾಣೆಗೆ ದೂರನ್ನು ನೀಡಿದ್ದಾರೆ. PDO ದೇವರಾಜು ಇರ್ಬೋದು, PDO ನಟರಾಜ್, ದೇವರಾಜ್ ಹಾಗೂ ಇತರರ ಮೇಲೆ ದೂರನ್ನು ನೀಡಿದ್ದಾರೆ. ಏನು ಕಾಂಪೌಂಡ್ ತೆರವು ಮಾಡ್ಬೇಕಾದ್ರೆ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆಯನ್ನು ಮಾಡಿ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಹಾಗಾಗಿ ಯಶ್ ತಾಯಿಯವರು ಬಡಾವಣೆ ಠಾಣೆಗೆ ಇಂದು ಬರುವುದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಇಲ್ಲಿ ನಿವೇಶನ ಇಂಥವ್ರಿಗೆ ಸೇರಿದ್ದು ದೇವರಾಜು ಅವರು GPA ಏನು ಮಾಡಿಕೊಟ್ಟಿದ್ರೆ ಅವರ ಹೆಸರಿರ್ತಕ್ಕಂಥದ್ದೊಂದು ಏನು ಬೋರ್ಡನ್ನು ಹಾಕಿತ್ತು, ಅದು ಸಹ ಈಗಿಲ್ಲ. ಒಂದು ವೇಳೆ ದೇವರಾಜು ಅವರೇ ಎತ್ತಿಟ್ರು ಅಥವಾ ಯಶ್ ಮನೆ ಏನಿರ್ತಕ್ಕಂಥ ಹುಡುಗರು ಏನಾದರೂ ಆ ನಾಮಫಲಕವನ್ನು ತೆರವುಗೊಳಿಸಿರೋ ಅನ್ನೋದು ಇನ್ನೂ ಸಹ ಸ್ಪಷ್ಟತೆ ಇಲ್ಲ. ಈಗಾಗಲೇ KRಪುರಂ ಠಾಣೆಗೆ ದುರ್ಗಾಪ್ರಸಾದ್ರವರು ಏನು ದೂರ ನೀಡಿದರೆ ಅದರಂತೆ ಈಗ FIR ದಾಖಲಾಗಬೇಕು. ಆ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತವೆ. ಈಗ ಏನು ಯಶ್ ತಾಯಿ ಪುಷ್ಪ ಅವರು ಏನು ಒಂದು ಭೂಮಾಫಿಯಾ ಇದೆ ಅಂತ ಆರೋಪವನ್ನು ಮಾಡಿದರು, ಅವರ ವಿರುದ್ಧವೇ ಈಗ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಇವತ್ತು ಕೂಡ ತಂತಿ ಬೇಲಿಯನ್ನು ಅಳವಡಿಸೋ ಕೆಲಸವನ್ನು GPA ಹೋಲ್ಡರ್ ದೇವರಾಜು ಅವರು ಬಂದ್ ಮಾಡಿ ಹೋಗಿದ್ದಾರೆ. ಬಟ್ ನಿನ್ನೆ ಅವ್ರು ಬೋರ್ಡ್ ಹಾಕಿದ್ರಲ್ಲ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದೇವರಾಜು ಅಂತ, ಆ ಬೋರ್ಡನ್ನು ಕಿತ್ತಾಕ್ಲಾಯ್ತಾ ಅಥವಾ ಅವರೇ ತೆಗೆದಿಟ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನೊಂದು ಕಡೆಗೆ ಯಶ್ ಅವರ ತಾಯಿ ಪುಷ್ಪ ಅವ್ರು ಹೇಳಿದ್ರು, ನಾನೇ ಹಾಸನಕ್ಕೆ ಹೋಗ್ತೀನಿ ಅಂತ. ಬಟ್ ಅವರ ಸಂಬಂಧಿಕರ ಕಡೆಯಿಂದ ದೂರು ಕೊಡಿಸಿದ್ದಾರಂತೆ. ಆದರೆ ಯಾರು ವಿಕ್ಟಿಮ್ ಇರ್ತಾರೆ ಅವರೇ ದೂರು ಕೊಟ್ಟರೆ ಅದಕ್ಕೆ ಇನ್ನಷ್ಟು ತೂಕ ಇರುತ್ತೆ. ಸೊ ಹೇಗಾಗುತ್ತೆ ಈ ಪ್ರಕರಣ? ನ್ಯಾಯಾಲಯದಲ್ಲಿ ಇನ್ನಷ್ಟು ಜಟಿಲ ಆಗುತ್ತಾ, ಸಂಕೀರ್ಣ ಆಗುತ್ತಾ, ಅಥವಾ ನಿಜವಾಗ್ಲೂ ಆದೇಶ ಹೊರಬಿದ್ದಿದೆಯಾ? ಈ ಲಿಟಿಗೇಷನ್ ಪ್ರಾಪರ್ಟಿಯನ್ನು ಅವ್ರು ಕೊಂಡ್ಕೊಂಡ್ರಾ ಅನ್ನೋದು ಕೂಡ ಕುತೂಹಲ.